ಬಿಗ್ ಬಾಸ್ ಮನೆ ಅಂತ ಬಂದಾಗ ಇವ್ರದ್ದಾದ್ಮೇಲೆ ಕಾವ್ಯನ ಜೊತೆ ತುಂಬಾ ಕ್ಲೋಸ್ ಆಗ್ತೀರಾ. ಇದೆಲ್ಲದರ ನಡುವೆ ಒಂದೆರಡು ಪ್ರಶ್ನೆಗಳು ಮೂಡ್ತಾನೆ ಇದೆ. ನಾನು ನಿಮ್ಮನ್ನ ಕೇಳ್ತೀನಿ, ಗಿಲ್ಲಿಯಿಂದ ಕಾವ್ಯನ, ಕಾವ್ಯನಿಂದ ಗಿಲ್ಲಿನ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ನಿಮ್ಮ ಪ್ರಕಾರ? ಇಲ್ಲ, ನನ್ನ ಪ್ರಕಾರ ಇಬ್ರಿಂದನೂ ಇಬ್ರು ಅಲ್ಲ, ಅವ್ರವ್ರ ಜರ್ನಿ ಅವ್ರವ್ರು ಮಾಡ್ತಿದ್ದಾರೆ ಅನ್ಸುತ್ತೆ. ಬಟ್ ಗಿಲ್ಲಿಯಿಂದ ಕಾವ್ಯ ಅನ್ನೋ ಟ್ಯಾಗ್ ಅವಳು ತುಂಬಾ ಬಂತು ಅಂದ್ರೆ ಫಸ್ಟ್ ಅದು ಜಂಟಿಯಾಗಿದ್ದನೋ ಅಥವಾ ಗಿಲ್ಲಿ ಅಷ್ಟು ಹೈಪರ್ ಇದ್ದಾನೆ. ಈಗ ಜಂಟಿ ಅಂತ ಇಬ್ರು ನಿಂತ್ಕೊಂಡಾಗ ಒಬ್ರಷ್ಟು ಹೈಪರ್ ಆಗಿದ್ದಾಗ ಇವ್ರು ಶ್ಯಾಡೋ ಅಂತ ಅದು ಫೀಲ್ ಆಗುತ್ತೆ. ಬಟ್ ಕಾವ್ಯ ಅದಕ್ಕೋಸ್ಕರ ಆಲ್ ದ ವೇ ಅವಳು ಫೈಟ್ ಮಾಡಿದ್ದನ್ನು ನಾನು ನೋಡಿದ್ದೀನಿ. ಆ ಟ್ಯಾಗ್ ಹೋಗ್ಬೇಕು, ನಾನೇನು ಅಂತನೂ ಗೊತ್ತಾಗಬೇಕು ಅಂತನೂ ಅವಳು ತುಂಬ ಮಾಡಿದ್ದು ನೋಡಿದ್ದೀನಿ. ಆ್ಯಂಡ್ ಎಸ್, ಗಿಲ್ಲಿಯಿಂದ ಏನಾದರೂ ಕಾವ್ಯ ನಾಟಕ ತೊಂದರೆ ಆಗ್ತಾ ಇತ್ತಾ? ನಾನು ಹೊರಗಡೆ ಬರೋದನ್ನ ಹೇಳ್ತೀನಿ ಅವ್ರಿಗೆ, ಅವಳ ಆಟ ಅವಳಿಗೆ ಬಿಡೋ ಅಂತ ಹೇಳ್ಬಿಟ್ಟು ಬರ್ತೀನಿ, ಅವಳಿಗೆ ಆಟ ಆಡಕ್ಕೆ ಬಿಡು ಅಂತ. ಅಂದರೆ ಅವನು ಈಗ ಫಾರ್ ಎಕ್ಸಾಂಪಲ್ ನಂಗೆ ಹೆಂಗೆ ಅನಿಸ್ತಿತ್ತು ಅಂದರೆ, ಇವಾಗ ಅವನು ಆ್ಯಕ್ಚುಲಿ ಅವನಿಗೆ ರೀಸನ್ ಇತ್ತೋ ಇಲ್ವೋ ಅವಳನ್ನ ನಾಮಿನೇಟ್ ಮಾಡದೇ ಇರೋದಕ್ಕೆ, ಹೌದು. ಬಟ್ ನಮ್ಮ ಎಲ್ಲರ ಕಣ್ಣಿಗೆ ಕಾವ್ಯನ ಬೇಕು ಅಂತ ಅವ್ನು ಸೇಫ್ ಮಾಡ್ದ ಅನ್ನೋದೇ ಅದೇ ಫೀಲಿಂಗ್ ಬರೋದು. ಸೊ ಅದು ಸ್ವಲ್ಪ ಎಫೆಕ್ಟ್ ಆಯಿತು ಆಗುತ್ತೆ ಅಂತ ಒಂದೊಂದ್ಸಲಿ ಅನ್ಸುತ್ತೆ ನನಗೆ. ಎಸ್, ನೀವು ಅದನ್ನ ಪ್ರಶ್ನೆ ಯಾಕೆ ಮಾಡಲಿಲ್ಲ ಅನ್ನುವಂಥದ್ದು. ಈಗ ಅಲ್ಲಿ ಇದ್ರಲ್ಲಿ ಕೂಡ ಆಯ್ತು, ವೀಕೆಂಡಲ್ಲಿ ಕೂಡ ಆಯ್ತು, ಯಾಕೆ ಮಾಡ್ಬೋದಿತ್ತಲ್ವಾ ಅನ್ನುವಂಥದ್ದು. ಅದೇ ನಾನು ಹೋಗ್ಬಿಟ್ಟು ಅವನ ಹತ್ರ ನನಗೆ ಕೊಟ್ಟಿದ್ದು, ನನಗೆ ಕಾವ್ಯಂಗೆ ರಕ್ಷಿತಾ ಕಾರಣ ಕೊಟ್ಟಾಗ ರಕ್ಷಿತಾ ಎಷ್ಟು ಚೆನ್ನಾಗಿ ಕಾರಣ ಕೊಡ್ತಾಳೆ ಅಂತ ಗೊತ್ತು, ಆಯ್ತಾ. ಸೊ ನಂಗೆ ಇಬ್ರು ಕಾರಣನೂ ಅವಳಿಬ್ರಿಗೂ ವ್ಯಾಲಿಡ್ ರೀಸನ್ ಕೊಡಲ್ಲ ಅಂತ ಫೀಲ್ ಆಗುತ್ತೆ. ಬಟ್ ಧನು ವಿಷಯನ ಹೋಗಿ ಕೇಳ್ತೀನಿ, ನನಗೂ ಅವನು ಹೇಳ್ತಾನೆ, ಅವನ ಪರ್ಸ್ಪೆಕ್ಟಿವ್ ಹೇಳ್ತಾನೆ, ನನಗಿಲ್ಲ ಬಟ್ ಸ್ಟಿಲ್ ಕಾವ್ಯ ನಾಮಿನೇಟ್ ಆಗಬೇಕಿತ್ತು ಅಂತ ಹೇಳ್ತೀನಿ. ಅವನು ನನಗೆ ಹಿಂಗೆ ಅನಿಸಿದ್ದು ಅಂತ ಹೇಳ್ತಾನೆ. ಅದು ಬಿಯಾಂಡ್ ನನಗೆ ಕೇಳಬೇಕು ಅಂತ ಗೊತ್ತಾಗಲ್ಲ, ಅದು ವೀಕೆಂಡಲ್ಲಿ ಡಿಸ್ಕಸ್ ಆದಾಗಲೇ ನನಗೆ ಗೊತ್ತಾಗತ್ತೆ. ಬಟ್ ಕಾವ್ಯಂಗೆ ನನಗೆ ಅನಿಸ್ದಾಗೆ ಹೇಳಿದ್ದೀನಿ, ಅಂದರೆ ನೀನೇ ಸ್ಟಾಪ್ ಮಾಡ್ಬೋದಲ್ವಾ, ಅದು ಹಂಗೆ ನಿಂಗೆ ಎಫೆಕ್ಟ್ ಆಗ್ತಿದೆ ಅಂದರೆ ಅದನ್ನು ನಾನು ಹೇಳ್ತೀನಿ. ನಿನಗೆ ಎಫೆಕ್ಟ್ ಆಗ್ತಿಲ್ಲ ಅಂತ ನಿನಗೆ ಅನಿಸಿದ್ರೆ ಇಟ್ಸ್ ಓಕೆ, ನಿಮ್ಮ ಗೇಮು ತೊಂದರೆ, ನೀನೇ ಹೇಳಿದೆ ನಂಗೆ ಎಫೆಕ್ಟ್ ಆಗ್ತಿದೆ ಅದು ಅಂತ ಹೇಳಿದ್ಯಲ್ಲ, ಅವಾಗ ನೀನೇ ಸ್ಟಾಪ್ ಮಾಡಬೇಕು ಅಲ್ವಾ ಅಂತ ಅವಳಿಗೆ ಹೇಳ್ತೀನಿ. ಫ್ರೆಂಡ್ ಆಗಿದ್ರು ಐ ನೋ ಐ ಕಾಂಟ್ ಗೋ ಚೇಂಜ್ ದೇರ್ ಗೇಮ್, ಬಟ್ ಒಪಿನಿಯನ್ ಕೊಡಬೇಕು, ಅದನ್ನು ಕೊಟ್ಟೆ ಅಂತ ಅನ್ಸುತ್ತೆ. ಎಸ್, ಇದಾದ ನಂತರ ಒಂದಷ್ಟು ಈ ಮಾತುಗಳೆಲ್ಲ ಬರ್ತಾನೆ ಇತ್ತು. ಸೂರಜ್ ಅವರು ಬಂದರು, ಅದಾದಮೇಲೆ ರಾಶಿಕಾ, ನಾನು ಈ ಹಿಂದೆನೇ ಕೇಳಿದೆ ರಾಶಿಕಾ ಮತ್ತು ನಿಮ್ಮ ಫ್ರೆಂಡ್ಶಿಪ್ ಬ್ರೇಕ್ ಆಗೋ ಕಾರಣ. ಎಲ್ಲ ಒಂದು ಕಡೆ ಸೂರಜ್ ಬಂದಿದ್ದಕ್ಕೆ ನಿಮ್ಮ ಮತ್ತು ರಾಶಿಕಾ ಅವರ ಫ್ರೆಂಡ್ಶಿಪ್ ಬ್ರೇಕ್ ಆಯ್ತಾ ಅಂತ? ಇರ್ಬೋದು ಅನಿಸುತ್ತೆ. ಆ ಟೆನ್ಷನ್ ಅವಳಿಗೆ ಅಲ್ಲಿ ಸಿಕ್ತು ಅಂತಾನೋ ಅಥವಾ ನಾನು ಹೇಳಿದ್ದ ಟೈಮಲ್ಲಿ ಬೇಜಾರಾದಾಗ ಅವನು ಆರಾಮಾಗಿ ಮಾತಾಡ್ತಿದ್ದ ಅಂತಾನೋ ಇರ್ಬೋದು, ಐ ಡೋಂಟ್ ನೋ. ಎಸ್, ಆಚೆ ಕಡೆ ಬಂದ್ಮೇಲೆ ಎಪಿಸೋಡ್ಗಳನ್ನೆಲ್ಲ ನೋಡಿದ್ರ? ಇಲ್ಲ, ಎಪಿಸೋಡ್ ನೋಡಿಲ್ಲ, ಬಟ್ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೀನಿ. ಇಲ್ಲಿ ಹವಾ ನೋಡಿ, ಅವನೇ ಫುಲ್ ಟ್ರೆಂಡಿಂಗ್ ಅಲ್ಲಿ ಬರ್ತಾ ಇದ್ದಾನೆ. ಅವ್ನು ಟ್ರೆಂಡಿಂಗ್ ಅಲ್ಲಿ ಇದ್ದಾನೆ. ಒಳಗಡೆ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು, ನಂದೊಂದು ಅನಾಲಿಸಿಸ್ ಪ್ರಕಾರ ಓಕೆ ಹೋಗಿರುತ್ತೆ ಚೆನ್ನಾಗಿ. ಯಾಕಂದ್ರೆ ಅವನು ನಮಗೆ ಅಲ್ಲಿ ಇನ್ಫ್ಯಾಕ್ಟ್ ನನಗೆ ಅವ್ನು ಮಾಡ್ತಿದ್ದ ಜೋಕ್ಸ್ಗಳು ಕೆಲವುದು ಒಂಥರ ಸ್ಟ್ರೆಸ್ ರಿಲೀವಿಂಗ್ ಅನಿಸ್ತಿತ್ತು ಒಳಗಡೆ. ಮಾತಾಡ್ತಿದ್ದ ಒನ್ ಲೈನರ್ಸ್ ಆಗಿರ್ಬೋದು ಕೆಲವುದೆಲ್ಲ, ಆ್ಯಂಡ್ ಅದು ಪ್ಲ್ಯಾನ್ ಆಗಿ ಮಾಡ್ತಿರ್ಲಿಲ್ಲ, ಅದು ಜೆನ್ಯೂನ್ ಆಗಿ ಇನ್ಸ್ಟಿಂಕ್ಟಲ್ಲಿ ಬರ್ತಿತ್ತು. ಸೊ ಅದು ಹೊರಗಡೆ ಹೋಗಿರುತ್ತೆ ಅಂತ ಐಡಿಯಾ ಆಯಿತು. ಬಟ್ ಇವಾಗ ಸೋಷಿಯಲ್ ಮೀಡಿಯಾ ನೋಡಿದಾಗ ಅದು ಜಾಸ್ತಿ ಮಟ್ಟದಲ್ಲೇ ಹೋಗಿದೆ. ಇಷ್ಟು ಐ ಡೋಂಟ್ ಥಿಂಕ್ ಒಳಗಡೆ ಇವಾಗ ಇರೋರ್ಗೂ ಐಡಿಯಾ ಅಷ್ಟಿರಲ್ಲ ಅಂತ. ಹೌದು, ಖಂಡಿತ. ನಾನಿದ್ದಾಗ್ಲೂ ಇದು ನನಗೂ ಇರಲಿಲ್ಲ. ಬಟ್ ಈಸ್ ಅ ಸ್ಟ್ರಾಂಗ್ ಕಾಂಪಿಟೇಟರ್ ಅಂತಾನೆ ಫೀಲ್ ಮಾಡ್ತಿದ್ವಿ. ನೀವು ಮತ್ತೆ ಕಾವ್ಯ ಫ್ರೆಂಡ್ಶಿಪ್ ಆದ್ಮೇಲೆ ಗಿಲ್ಲಿ ಅವ್ರು ನಿಮ್ಮನ್ನ ಮತ್ತೆ ಕಾವ್ಯನ ಚುಡಾಯಿಸ್ಕೊಂಡು ಓಡಾಡ್ತಾ ಇದ್ರು. ಸೊ ಅವರಿಬ್ಬರ ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಾದ್ರೆ ಏನ್ ಅನ್ನಿಸ್ತು ಅಂತ? ಅದೇ ಜೆನ್ಯೂನ್ ಫ್ರೆಂಡ್ಶಿಪ್ ಅಂತಾನೆ ಅನಿಸ್ತು. ಯಾಕಂದ್ರೆ ಅವರಿಬ್ರು ಯಾವಾಗಲೂ ಮಾತಾಡುವಾಗ ಬಿಯಾಂಡ್ ಅದು ರೇಗ್ಸದ್ ಬಿಟ್ಟು ಏನೋ ಬೇರೆ ಮಾತಾಡ್ತಾರೆ ಅಂತ ನಂಗೆ ಯಾವಾಗಲೂ ಅನಿಸ್ತಿಲ್ಲ, ಅಥವಾ ಕ್ರಿಂಜ್ ಅನಿಸ್ತಾರೆ ಆ ಥರ ಎಲ್ಲ ಏನು ಅನಿಸ್ತಿಲ್ಲ. ಅವನು ರೇಗ್ಸ್ತಿದ್ದ ಆ ಥರನೇ ಅನಿಸ್ತಿತ್ತು. ಗಿಲ್ಲಿ ಮೇಲೆ ರಕ್ಷಿತಾ ಅವರು ಒಂದು ಕಣ್ಣಿಟ್ಟಿದಾರಂತ, ಹೌದಾ? ಆಕ್ಚುಲಿ ಹೌದು, ಅವಳು ಹೇಳ್ತಿರ್ತಾಳೆ ನಂಗೆ ಇಷ್ಟ ಕಿತಾಪತಿ ಹುಡುಗರು, ಗಿಲ್ಲಿ ತರ ಇಷ್ಟ, ನಾವು ಗಿಲ್ಲಿ ಮದ್ವೆಗೆ ಹೋಗೋಣ ಅಥವಾ ಗಿಲ್ಲಿ ಮನೆಗೆ ಹೋಗೋಣ. ನಾ ಹೇಳಿ ಗಿಲ್ಲಿ ಹೊರಗಡೆ ಹೋದ್ಮೇಲೆ ನಾವು ಯಾರನ್ನೂ ಮೀಟ್ ಮಾಡಲ್ಲ, 100% ಶೋರ್ ನಾನು ಅಂತ ಹೇಳ್ತೀನಿ. ಇಲ್ಲ ಅವಾಗ ಅವ್ರ ಊರಿಗೆ ಹೋಗೋಣ ಅಂತೆಲ್ಲ ಹೇಳ್ತಿರ್ತಾಳೆ. ಅಂಡ್ ಶಿ ಇಸ್ ಅ ಬಿಟ್ ಪೊಸೆಸಿವ್ ಗಿಲ್ಲಿ ಮತ್ತೆ ಸರ್ ಅಂದಾಗ ಅದು ಕಾಣಿಸ್ತಾ ಇದೆ.
ಅಂಡ್ ಎಲ್ಲ ಡಾಟ್ಸ್ ಕನೆಕ್ಟ್ ಮಾಡಿದ್ರೆ ಓಕೆ ಸೊ ಇದಕ್ಕೆ ಅವಳು ಕಾವ್ಯ ನಾಮಿನೇಟ್ ಮಾಡ್ತಿಲ್ಲ ಅಂತಾನು ಒಂದು ಕ್ವೆಶ್ಚನ್ ನಿಜವಾಗ್ಲೂ ಅವ್ರನ್ನ ಅದಕ್ಕೆ ಹೊರಗಡೆ ಕಳಿಸ್ಬಿಡೋಣ ಅಂತ ಹೇಳಿ. ಓಕೆ, ಇದನ್ನ ಹೊರತುಪಡಿಸಿ ಧ್ರುವ ಅವರು ಫುಟೇಜ್ಗೋಸ್ಕರನೇ ಜಗಳ ಆಡೋ ತರ ಆಡ್ತಾರ? ಅದು ನಂಗೆ ಸ್ಟಾರ್ಟಿಂಗ್ ಅನಿಸ್ತಿರ್ಲಿಲ್ಲ, ಸೀಕ್ರೆಟ್ ರೂಮ್ ಇಂದ ಬಂದ್ಮೇಲೆ ಹಂಗೆ ಅನಿಸ್ತಿತ್ತು. ಫುಟೇಜ್ಗೋಸ್ಕರ ಎಲ್ಲರ ಜೊತೆ ಜಗಳ ಮಾಡ್ತಾ ಇದ್ದಾರೆ, ಒಂಥರ ಕಂಟೆಂಟ್ಗೋಸ್ಕರ ಮಾಡ್ತಿದ್ದಾರೆ ತರ ಫೀಲ್ ಆಯ್ತು ಹೊರಗಡೆ ಬಂದ್ಮೇಲೆ. ಅಶ್ವಿನಿ ಗೌಡ ಅವರು ಹಾಗೆ, ರಕ್ಷಿತಾ ಅವರು ಅಷ್ಟೇ, ಏನು ರೀಸನ್ನೇ ಇರಲ್ಲ ಜಗಳ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಶ್ವಿನಿ ಮ್ಯಾಮ್ಗೆ ಆಕ್ಚುಲಿ ರೀಸನ್ ಇರುತ್ತೆ, ಅವ್ರು ಅಷ್ಟು ದೊಡ್ಡದ್ ಮಾಡೋ ತರ ಇರಲ್ಲ ರೀಸನು. ಒಂದೊಂದ್ಸಲಿ ರೀಸನ್ ಇರುತ್ತೆ ಅವರಿಗೆ, ಅದನ್ನ ಶುರು ಮಾಡ್ತಾರೆ. ಬಟ್ ಆ ಹೀಟ್ ಆಫ್ ದ ಮೂಮೆಂಟ್ ಅನ್ಬೇಕು, ಕೋಪ, ಅದರಲ್ಲಿ ಜಗಳ ಏನಕ್ಕೆ ಶುರು ಮಾಡಿದ್ರು ಅದು ಬಿಟ್ಬಿಟ್ಟು ಅದು ಎಲ್ಲೆಲ್ಲೋ ಹೋಗಿ ಒಂಥರ ಅವರಿಗೆ ನೆಗೆಟಿವ್ ಮಾಡ್ಕೊಂಡ್ಬಿಡ್ತಾರೆ. ಎಸ್, ಬಿಗ್ ಬಾಸ್ ಮನೇಲಿ ಫ್ಯಾಮಿಲಿ ವೀಕ್ ಅಂತ ಬಂತು. ಎಷ್ಟೋ ಜನಕ್ಕಾಗಿರ್ಬೋದು ಒಂದು ಮನೆಗೆ ನಮ್ಮ ತಂದೆ ತಾಯಿನ ಕರ್ಕೊಂಬಂದು ಫ್ರೇಮ್ ಮುಂದೆ ತೋರಿಸ್ಬೇಕು ಅನ್ನುವಂಥದ್ದು ಇರತ್ತೆ. ಎಷ್ಟು ಖುಷಿ ಆಯ್ತು? ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನೀವು ಹೇಳ್ದಂಗೆ ಆ ವೇದಿಕೆಗೆ ಅಪ್ಪ ಅಮ್ಮನ ಕರ್ಕೊಂಡ್ಬರ್ಬೇಕು, ಅಲ್ಲಿವರೆಗೂ ನಾವ್ ಇರ್ಬೇಕು. ಬಿಕಾಸ್ ಆಲ್ಮೋಸ್ಟ್ ಎಂಡಿಂಗ್ ವೀಕ್ಸ್ ಅಲ್ಲಿ ಬರ್ತಾರೆ, ಅಲ್ಲಿವರೆಗೂ ಫೈಟ್ ಮಾಡಿ ಉಳ್ಕೋಬೇಕು. ಅದೆಲ್ಲ ಒಂಥರ ಅವ್ರು ಬಂದಾಗ ತುಂಬಾ ಖುಷಿ ಆಯ್ತು. ಬಿಕಾಸ್ ಇಟ್ ಸಚ್ ಅ ಬಿಗ್ ಪ್ಲಾಟ್ಫಾರ್ಮ್, ಇಡೀ ಕರ್ನಾಟಕ ನೋಡ್ತಿದೆ, ಅವ್ರಿಗೆಲ್ಲರಿಗೂ ಗೊತ್ತಾಗುತ್ತೆ ನಮ್ಮ ಅಪ್ಪ ಅಮ್ಮ ಅಂತ. ಆ್ಯಂಡ್ ಅವರು ಅಷ್ಟೇ ಖುಷಿ ಪಟ್ರು. ನಾವು ಒಳಗಡೆ ಅನ್ಕೋತಾ ಇದೀವಿ, ನಾವೀಗ ಫಾರ್ ಎಕ್ಸಾಂಪಲ್ ನಾನು ಧ್ರುವನ್ ಜೊತೆ ಸ್ವಲ್ಪ ಜಾಸ್ತಿ ಜಗಳ ಮಾಡಿದ್ದೆ, ಅವ್ರು ಬಂದಾಗ ಹೆಂಗ್ ರಿಯಾಕ್ಟ್ ಮಾಡ್ತಾರೋ ನಮ್ಮಪ್ಪ ಅವ್ರನ್ನು ಧ್ರುವನ್ ಸರ್ ಹೇಗಿದ್ದೀರಾ ಅಂತ ಮಾತಾಡ್ಸಿದ್ದು, ಅಥವಾ ಆ್ಯಂಡ್ ಗಿಲ್ಲಿನ ಅಷ್ಟು ಚೆನ್ನಾಗಿ ಮಾತಾಡ್ಸಿದ್ದಾಗಿರ್ಬೋದು. ಅವ್ರ ಲೈವ್ ನೋಡ್ತಾ ನೋಡ್ತಾ ನಾವೆಲ್ಲರೂ ಅವ್ರಿಗೆ ಗೊತ್ತು, ಇವ್ರು ಯಾರು ಅಂತ ನಮಗೆ ಚೆನ್ನಾಗಿ ಗೊತ್ತು ಅನ್ನೋ ತರ ಮಾತಾಡ್ತಿದ್ರು. ಸೊ ತುಂಬಾ ಖುಷಿ ಆಯ್ತು. ಎಸ್, ನಿಮ್ಮಮ್ಮ ಬಂದು ಹೇಳಿದ್ರು ಕೂಡ, ಅಮ್ಮ ಬಂದೆ ನಿಮ್ಮ ಮತ್ತೆ ಕಾವ್ಯ ಅವರ ಸಿಸ್ಟರ್ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಅನ್ನುವಂಥದ್ದು ಕೂಡ ಹೇಳಿದ್ರು. ಸೊ ಆ ಬಾಂಡಿಂಗ್ ಬಗ್ಗೆ ಹೇಳೋದಾದ್ರೆ? ಅದೇ ಆ ಮನೇಲಿ ಆ ಥರದ್ದು ಯಾರು ಬೇಕು ಅಂತ ಅನ್ಸುತ್ತೆ. ಅಫ್ಕೋರ್ಸ್ ಯಾರು ನಮ್ಮವರೆಲ್ಲ ಎಲ್ಲ ಕಾಂಪಿಟೇಟರ್ಸೇ, ಬಟ್ ಅದರಲ್ಲಿ ಒಂದು ಕಂಫರ್ಟ್ ಕೊಟ್ಟಿದ್ದಾಗಿರ್ಬೋದು, ನನಗೆ ಕಾಲೇಟಾದಾಗ ಅವಳು ಇದ್ದಿದ್ದಾಗಿರ್ಬೋದು. ಆ್ಯಂಡ್ ಯಾವಾಗಲೂ ಹುಡುಗಿರು ಇರಲ್ಲ ಅನ್ನೋದು ಇರುತ್ತೆ. ಬಟ್ ಐ ಥಿಂಕ್ ನಾವು ಆ ಥರ ಇರಲಿಲ್ಲ. ಹಾಗಂತ ಅವಳನ್ನ ಸೇಫ್ ಮಾಡಬೇಕು ಅಥವಾ ಅವಳು ಏನೇ ಮಾಡಿದ್ರು ಸರಿ ಅನ್ಬೇಕು ಅನ್ನೋದು ಮಾಡ್ತಿರ್ಲಿಲ್ಲ. ಅವಳು ಹಂಗೆ ಮಾಡ್ತಿರ್ಲಿಲ್ಲ, ಆ ಪ್ರಾಕ್ಟಿಕಲ್ ಆಗಿರ್ತಿದ್ವಿ. ಎಸ್, ಜಂಟಿಯಾಗಿ ಮನೆಗೆ ಹೋದ್ರಿ, ಜಂಟಿಯಾಗೆ ಕ್ಯಾಪ್ಟನ್ಸಿ ವಿನ್ ಆದ್ರಿ. ಹೇಗಿತ್ತು ಆ 3 ದಿನದ ಕ್ಯಾಪ್ಟನ್? ಅಯ್ಯೋ, ಅದು ನಿಜವಾಗ್ಲೂ ಒಂಥರ ಕಷ್ಟನೇ ಅನಿಸ್ತು. ಯಾಕೆಂದ್ರೆ ಒಂದು ಅಭಿ ಹೋಗ್ತಾನ ವಾರ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು, ಬಿಕಾಸ್ ಕ್ಯಾಪ್ಟನ್ ಆಗಿದ್ದಾನೆ ಈ ವಾರ ಅನ್ನೋದು ಅನಿಸ್ತಿತ್ತು. ಆ್ಯಂಡ್ ನನಗೆ ಆ ವಾರ ಒಂಥರ ಚೆನ್ನಾಗಿ ಆಡಬೇಕು ಅನ್ನೋದು ತುಂಬ ಇತ್ತು ನನಗೆ. ಈ ಟಾಸ್ಕ್, ಸ್ಪೆಷಲಿ ಟಾಸ್ಕ್ ವೈಸಲ್ಲಿ ನಾನು ಚೆನ್ನಾಗಿ ಪ್ರೂವ್ ಮಾಡ್ಕೋಬೇಕು, ಆಡಬೇಕು. ಆ್ಯಂಡ್ ಅಭಿ ಟಾಸ್ಕ್ ಓಕೆ ಚೆನ್ನಾಗಿ ಆಡ್ತಾನೆ, ಅದಕ್ಕೋಸ್ಕರ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ. ಕಾಲೇಟ್ ಆಗಿದ್ದು ಅಥವಾ ಆ ಕ್ಯಾಪ್ಟನ್ಸಿಗೆ ಚೈತ್ರಕ್ಕನ್ ಕೇಳ್ಕೊಂಡಿದ್ದು ಅದೇ ಕಾರಣ. ಇಲ್ಲಾಂದರೆ ಅಭಿ ಇಡೀ ವಾರ ಸುಮ್ಮನೆ ಕೂತ್ಕೋಬೇಕಾಗತ್ತೆ ಅನ್ನೋದಕ್ಕೆ ನಾನು ಕೇಳ್ತೀನಿ. ಅವ್ರು ಗೆಲ್ತಾರೆ ಅನ್ನೋ ಪರ್ಸ್ಪೆಕ್ಟಿವ್ ನನಗಿರಲ್ಲ. ಆದ್ರೂ ಗೆದ್ದ ಮೇಲೆ ಒಂಥರ ಒಳಗಡೆ ಹೋಗ್ಬೇಕಾದ್ರೂ ಮಿಕ್ಸ್ಡ್ ಫೀಲಿಂಗಲ್ಲೇ ಹೋಗ್ತೀನಿ ನಾನು. ಈ ಥರ ಕ್ಯಾಪ್ಟನ್ಸಿ ಬೇಕಾ, ಎಲ್ಲರೂ ಇದನ್ನೂ ಒಂದು ಪಾಯಿಂಟ್ ಔಟ್ ಮಾಡ್ತಾರೆ, ಓ ಹಿಂಗೆ ಅಂತ. ಬಟ್ ಐ ವಿಲ್ ಡಿಸೈಡ್ ನೋ, ಕ್ಯಾಪ್ಟನ್ಸಿನ ನಾನು ಚೆನ್ನಾಗಿ ಉಪಯೋಗಿಸ್ಕೋತೀನಿ, ಇಂಪ್ರೆಸ್ ಮಾಡ್ತೀನಿ ಅಂತ. ಮಾರನೇ ದಿನ ಅದು ಉಲ್ಟಾ ಆಗ್ಬಿಡುತ್ತೆ. ಚೈತ್ರ ಅವ್ರ ಕಡೆ ಹೋಯ್ತು, ಚೈತ್ರ ಕಡೆ ಹೋಗುತ್ತೆ. ಬೇಜಾರಾಯಿತು, ಬಟ್ ತುಂಬ ನಂಗೆ ಎಫೆಕ್ಟ್ ಆಗಲಿಲ್ಲ. ಬಿಕಾಸ್ ನಾನು ಏನು ಗೇಮ್ ಆಡಿರಲಿಲ್ಲ, ಅದಕ್ಕೆ ಅಷ್ಟೊಂದು ಎಫೆಕ್ಟ್ ಆಗಲಿಲ್ಲ ನನಗೆ. ಎಸ್, ಇದಾದ್ಮೇಲೆ ರಕ್ಷಿತಾ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ಹಿಂದೆ ಕಾಲ್ ನೋವು ಅಂತ ಇದ್ರು, ಇದಾದ್ಮೇಲೆ ಇವಾಗ ಕ್ಯಾಪ್ಟನ್ ಆದ್ಮೇಲೆ ಹೀಲ್ಸ್ ಹಾಕೊಂಡೆಲ್ಲ ಓಡಾಡ್ತಾ ಇದ್ದಾರೆ ಅಂತ ಹೇಳಿ. ಅಂದ್ರೆ ನನಗೆ ನನ್ನ ಕಾಲೇನು ಮುರಿದೋಗಿರ್ಲಿಲ್ಲ. ಫಸ್ಟ್ ಪಾಯಿಂಟ್, ಕಾಲ್ ಲೇಟ್ ಆಗಿತ್ತು. ಅವ್ರು ಎಕ್ಸ್ರೇ ಮಾಡಿಸ್ಬೇಕು ಅಂತಾನೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದು, ಒಂದು ಸೆಕೆಂಡ್ ಒಪಿನಿಯನ್ ತಗೋಬೇಕು ಅಂತ. ಆ್ಯಂಡ್ ಆ ಮನೇಲಿ ನಂಗೆ ಏನಾಗ್ತಿತ್ತು ಅಂದರೆ, ಇಡೀ ವಾರ ನಾನು ರೆಡಿ ಆಗೋಕ್ಕಾಗ್ತಿರಲ್ಲ. ಒಂದು ಮೋಟಿವೇಶನ್ ನಮಗೆ ಸ್ಪೆಷಲಿ ಒಂದೊಂದು ದಿನ ಒಂದೊಂದು ಥರ ಫೀಲ್ ಆಗ್ತಿರುತ್ತೆ. ಒಂದು ಕ್ಲೀನಾಗಿ ರೆಡಿಯಾಗಿ ಓಡಾಡೋದು ನನಗೆ ಮ್ಯಾಟರ್ ಆಗ್ತಿತ್ತು. ಅಟ್ಲೀಸ್ಟ್ ಒಂದು ಮೋಟಿವೇಶನ್ ಇರ್ತಿತ್ತು. ಆ ಇಡೀ ವಾರ ಒಂಥರ ನಂಗೆ ಆಗ್ತಾ ಇರಲಿಲ್ಲ. ಆದರೆ ನೆಕ್ಸ್ಟ್ ವೀಕ್ ಓಕೆ, ನಂಗೆ ಕಾಲು ಸ್ವಲ್ಪ ಬೆಟರ್ ಅಂತ ಅನಿಸ್ತಿದ್ದಾಗ ಹೀಲ್ಸ್ ಹಾಕೊಳ್ಳೋಕೆ ನಂಗೆ ಭಯ ಆಗುತ್ತೆ. ಬೂಟ್ಸ್ ಇಸ್ಕೋತೀನಿ ನಾನು ರಾಶಿಕಂದು. ಅದಾದರೆ ವೆಡ್ಜಸ್ ಥರ ಪ್ಲ್ಯಾಟ್ಫಾರ್ಮ್ ಥರ ಇರುತ್ತೆ, ಹಿಂಗೆ ಬೀಳೋದಿಲ್ಲ ಅಂತ ಅಂದ್ಕೊಂಡು ಅದನ್ನು ಪಾಯಿಂಟ್ ಔಟ್ ಮಾಡಿದಾಗ ಯಾವ ಥರ ಯೋಚನೆ ಮಾಡ್ಬೋದು. ನನಗೆ ಅವಳು ನಂಗೆ ಪಾಯಿಂಟ್ ಔಟ್ ಮಾಡಿದ್ರು ಅನ್ನೋದಕ್ಕಿಂತ ಅವಳ ತಲೆಯಲ್ಲಿ ಈ ಥರ ಎಲ್ಲ
ಥಾಟ್ಸ್ ಬರುತ್ತಾ ಅಂತ ನನಗೆ ಐ ವಾಸ್ ವೆರಿ ಸರ್ಪ್ರೈಸ್ಡ್. ಅವಳಿಗೆ ಅದೇ ಹೇಳ್ತೀನಿ, ನಾಟಕ ಅಂತೆಲ್ಲ ಮಾಡ್ಬೇಡ, ಇಲ್ಲ ಮತ್ತೆ ನೀವು ಬೀಳ್ಬೇಕು ಅಂತೇನೋ ಹೇಳ್ದೆ. ನೀನ್ ಬೇಕಾದ್ರೆ ನೀನ್ ಬೀಳ್ಬೇಕಾ ಬೇಡವಾ ಕೇಳ್ಕೊ, ಅದ್ ನಾಟಕ ಅಂತ ಹೇಳ್ಬೇಡ ಅಂತ. ಇಲ್ಲ ಇಲ್ಲ ನಾನು ನಾಟಕ ಅಂತ ಹೇಳ್ತಾ ಇಲ್ಲ, ಆದ್ರೆ ಅವ್ರು ನನಗೂ ಬೀಳಕ್ ಹೇಳ್ತಿದ್ದಾಳೆ ಅಂತ ಆತರ. ಅವಳಿಗೆ ಏನೋ ಒಂದು ಪಾಯಿಂಟ್ ಹೇಳಿದ ತಕ್ಷಣ ಟರ್ನ್ ಮಾಡ್ಕೊಳಕ್ ಚೆನ್ನಾಗಿ ಗೊತ್ತು. ಅದನ್ನ ಮತ್ತೆ ಚೈತ್ರಕ್ಕನ್ ಕಡೆ ಅದು ಟರ್ನ್ ಆಗ್ಬಿಡುತ್ತೆ. ಸೊ ಬಟ್ ಆ ಮೂಮೆಂಟಿಗೆ ಅನ್ಸಿದ್ದು ಈ ಥರನೂ ಯೋಚನೆ ಮಾಡ್ತಾರಾ. ಕ್ಯಾಪ್ಟನ್ಸಿ ಆಟ ಅಂತ ಬಂದಾಗ ಮನೇಲಿ ಇದ್ದವರೆಲ್ಲ ಎದ್ದು ಬಿದ್ದು ಆಟ ಆಡ್ತಾರೆ. ಸೊ ಈ ಹಿಂದೆನೂ ಅಷ್ಟೇ ಧನುಷ್ ಮತ್ತೆ ಅಶ್ವಿನಿ ಮ್ಯಾಮ್ ಅವ್ರು ಆಡ್ಬೇಕಾದ್ರೇನೂ ಅಷ್ಟೇ ನಿಮ್ಮ ಓಟು ಧನುಷ್ ಅವರಿಗಾಗಿರುತ್ತೆ. ಬಟ್ ಒಂದಷ್ಟು ಜನ ಎಲ್ಲೋ ಒಂದ್ ಕಡೆ ಸ್ಪಂದನ ಅವರಿಗೆ ಅಶ್ವಿನಿ ಮ್ಯಾಮ್ ಅವರು ಆಗ್ಬಾರ್ದೇನೋ ಅನ್ನುವಂಥದ್ದು ಬರುತ್ತೆ. ಏನು ಅಂತ ಯಾಕೆ ಓಟು? ಹೌದು, ಅವ್ರು ಆಗ್ಬಾರ್ದು ಅಂತಾನೆ ಧನುಷಿಗೆ ಓಟ್ ಮಾಡಿರ್ತೀನಿ. ಅದಕ್ಕೆ ನಾನು ಓಟ್ ಧನುಷಿಗೆ ಕೊಟ್ಟಿರ್ತೀನಿ. ಯಾಕೆ ಅಂದ್ರೆ ಅದು ಉಸ್ತುವಾರಿ ಇದೆ ತಪ್ಪು ಅಂತ ನಂಗೆ ಫೀಲ್ ಆಗುತ್ತೆ. ಹೌದು, ಗೊತ್ತಿದೆ ಮಾಡಿದಾಗ ಧನುಷ್ ಎಷ್ಟು ಪಾರ್ಟ್ ಇದೆಯೋ ಉಸ್ತುವಾರಿದು ಅಷ್ಟೇ ಪಾರ್ಟ್ ಇದೆ ಅದರಲ್ಲಿ, ಆ ಮಿಸ್ಟೇಕ್ ಆಗೋದ್ರಲ್ಲಿ. ಅಟ್ ದ ಸೇಮ್ ಟೈಮ್ ಅಶ್ವಿನಿ ಮ್ಯಾಮ್ ಏನೂ ಮಾಡಿರಲಿಲ್ಲ. ಇವ್ನು ತಪ್ಪು ಮಾಡ್ದ, ಉಸ್ತುವಾರಿ ತಪ್ಪು ಮಾಡಿದ್ರು, ನಾನೇನು ಮಾಡಿದೆ ಅಂತ ಔಟ್ ಸ್ಪಾಟಲ್ಲಿ ಅವ್ರು ಕೇಳ್ತಾರೆ. ಸೊ ಐ ವಿಲ್ ಡಿಸೈಡ್ ಆ ಗೇಮನ್ನೇ ಕನ್ಸಿಡರ್ ಮಾಡೋದು ಬೇಡ. ಈಗ ಇಬ್ರು ನಿಂತಿದ್ದಾರೆ, ಕ್ಯಾಪ್ಟನ್ ಆಗಕ್ಕೆ ಯಾರು ಅರ್ಹರು ಅವ್ರಿಗೆ ನಾನು ವೋಟ್ ಮಾಡಬೇಕು ಅಂತ, ಆ ರೀತಿಲಿ ಹೋಗೋಣ ಅಂತ. ಆ ರೀತಿಲಿ ನಾನು ಧನುಷ್ ಜರ್ನಿ ನೋಡಿರ್ತೀನಿ. ಆ್ಯಂಡ್ ವ್ಯಕ್ತಿತ್ವದ ಆಟ ಅಂತ ಬಂದಾಗ ಅಶ್ವಿನಿ ಮ್ಯಾಮ್ ಎಲ್ಲೋ ಅದನ್ನು ಅಷ್ಟು ಚೆನ್ನಾಗಿ ಆಡಿಲ್ಲ. ಇವಾಗ ಇಷ್ಟು ದಿನ ಇರೋದಕ್ಕೂ ಅಷ್ಟು ಚೆನ್ನಾಗಿ ಅವ್ರ ವ್ಯಕ್ತಿತ್ವ ಇಷ್ಟು ದೂರ ಬರೋವಂಥದ್ದು ಅಷ್ಟು ಚೆನ್ನಾಗಿರಲಿಲ್ಲ ಅಂತ ಫೀಲ್ ಮಾಡಿ ನಾನು ಧನು ಊಟ ಹಾಕ್ತೀನಿ. ಎಸ್, ಅದಾದಮೇಲೆ ಇನ್ನೇನು ಬರಬೇಕಾದ್ರೆ ರಾಕ್ಷಿತನ ಜೊತೆ ಜಗಳ ಆಗತ್ತೆ, ಮಾಳು ಅಣ್ಣ ಹೋಗೋಕ್ಕೆ ಕಾರಣ ನೀವೇ ಅನ್ನುವಂಥದ್ದು. ಸೊ ಯಾಕೆ ಅಷ್ಟು ದಿನ ಅಗ್ರೆಸಿವ್ ಆಗದೆ ಇರುವಂತಹ ಸ್ಪಂದನ ಅವರು ಸಡನ್ ಆಗಿ ಅಗ್ರೆಸಿವ್ ಆಗಕ್ಕೆ ಕಾರಣ ಏನು? ಅಂದರೆ ಅವಳು ನನಗೂ ನಾಮಿನೇಷನ್ಗೆ ಉತ್ತರ ಕೊಟ್ಟಿರ್ತಾಳೆ. ಐ ಮೀನ್ ಒಂದಷ್ಟು ಕಾರಣಗಳು ಕೊಟ್ಟಿರ್ತಾಳೆ. ಅಗೇನ್ ಹೊಸದೇನಲ್ಲ, ಮನೆ ಕೆಲಸ ಅದೇ ಕಾರಣ ಕೊಡ್ತಾಳೆ. ಅದನ್ನ ಆಮೇಲೆ ಮಾತಾಡ್ತೀನಿ, ಆಮೇಲೆ ಸುಮ್ಮನಾಗ್ತೀನಿ, ಆಮೇಲೆ ಪ್ರಾಸೆಸ್ ಆದ್ಮೇಲೆ ಮಾತಾಡೋಣ ಅಂತ. ಬಟ್ ಧನುಗೆ ನಾಮಿನೇಟ್ ಮಾಡ್ಬೇಕಾದ್ರೆ ಮಾಡೋಣ ಹೋಗಿದ್ದು ಅವ್ರ ಸ್ವಾರ್ಥ, ನನಗೆ ಸ್ವಾರ್ಥ ಅಂತೆಲ್ಲ ಹೇಳಿದಾಗ ಇದು ಎಲ್ಲಿ ಹೋಗ್ತಾ ಇದೆ? ನೀನು ಗೇಮ್ ಏನಿದೆ ಅದ್ರಲ್ಲಿ ಮಾತಾಡ್ಕೊಂಡು ಹೋಗು. ಅವ್ರ ವ್ಯಕ್ತಿತ್ವ ಕಂಪೇರ್ ಮಾಡಿದ್ರೆ, ಆಮೇಲೆ ಅವಳು ಕಂಪ್ಲೀಟ್ ಮಾಡಲ್ಲ ಸೆಂಟೆನ್ಸ್ನ, ಕಂಪೇರ್ ಮಾಡಿದ್ರೆ ವ್ಯಕ್ತಿತ್ವ ಮಾಡೋಣನ ವ್ಯಕ್ತಿತ್ವ ಚೆನ್ನಾಗಿದೆ. ಅದೊಂಥರ ಪರ್ಸ್ನಲ್ ಅಂತ ಅನಿಸ್ತು ನನಗೆ. ಪರ್ಸ್ನಲ್ ಆಗಿ ಯಾಕೆ ಇದು ಮಾಡ್ತಿದ್ದಾಳೆ, ಅದಕ್ಕೋಸ್ಕರ ಮಾತಾಡ್ತೀನಿ ಅಷ್ಟೆ. ಎಸ್, ಕೊನೆಯದಾಗಿ ನಿಮಗೆ ಯಾರು ಬಿಗ್ ಬಾಸ್ ಮನೇಲಿ ಗೆಲ್ತಾರೆ ಅಂತ ಅನ್ಸುತ್ತೆ? ಟ್ರೋಫಿ ಯಾರ ಕೈ ಸೇರುತ್ತೆ ಅನ್ಸುತ್ತೆ? ಹೊರಗಡೆ ಬಂದ್ಮೇಲೆ ಗಿಲ್ಲಿ ಗೆಲ್ತಾನೆ ಅಂತ ಅನಿಸ್ತಾ ಇದೆಯಾ? ಟಾಪ್ 5 ಅಲ್ಲಿ ಯಾರ್ಯಾರು ಇರ್ಬೋದು? ಅದೇ ಗಿಲ್ಲಿ, ಧನು, ರಕ್ಷಿತಾ, ರಘು ಸರು, ಆ್ಯಂಡ್ ಕಾವ್ಯ ಇರಬೇಕು ಅಂತ ಇಷ್ಟ ಇದೆ. ಅವಳು ಇನ್ ಕೇಸ್ ಶಿ ಮೇಕ್ಸ್ ಇಟ್, ಇಫ್ ಶಿ ಡಸಂಟ್ ಮೇಕ್ ಇಟ್ ಅಶ್ವಿನಿ ಮ್ಯಾಮ್ ಇರ್ತಾರೆ ಅನ್ಸುತ್ತೆ. ಎಸ್, ಓಕೆ. ಇದೆಲ್ಲದರ ನಡುವೆ ಅಲ್ಲೇ ಒಂದು ಗೇಮ್ ಕೊಟ್ಟಿರ್ತಾರೆ, ಮುಖಕ್ಕೆ ಪಂಚ್ ಮಾಡುವಂಥದ್ದು. ಸೊ ಅಲ್ಲಿ ಅಶ್ವಿನಿ ಮೇಡಮ್ ಮತ್ತೆ ನೀವು ರಾಶಿಕಾ ಅವ್ರದ್ದು ನೋಡಿರ್ತೀರಾ, ಅದು ಇದು ಮಾತುಕತೆ ಆಗತ್ತೆ. ಸೊ ಈ ಹಿಂದೆ ಅಶ್ವಿನಿ ಮೇಡಮ್ ಮತ್ತೆ ರಾಶಿಕಾ ಅವರು ತುಂಬಾ ಸ್ನೇಹಿತರಾಗಿ ಚೆನ್ನಾಗಿದ್ರು. ಸೊ ಅವ್ರು ಬ್ರೇಕ್ ಆಗಕ್ಕೆ ಏನ್ ರೀಸನ್ ಅಂತ ಏನು ಅಂತ ಗೊತ್ತಿಲ್ಲ. ಬಟ್ ಲಾಸ್ಟ್ ವೀಕ್ ಅವ್ರು ಡಿಸ್ಕಸ್ ಮಾಡಿರ್ತಾಳೆ ನನ್ನ ಜೊತೆ. ಅಶ್ವಿನಿ ಮ್ಯಾಮ್ ಈ ವಾರ ತುಂಬಾ ಫ್ಲಿಪ್ ಆಗ್ಬಿಟ್ರು. ಅವರು ಇಷ್ಟು ವಾರಗಳಾದ್ರೆ 2.2 ಅಂತಾನು ಅದೇನಿದ್ರು ಆ ಥರ ಇವಾಗ ಇಲ್ಲವೇ ಇಲ್ಲ. ಸ್ಪೆಷಲಿ ಈ ವಾರ ಎಷ್ಟು ಗಿಲ್ಲಿಗೆ ಮಾತಾಡುವಾಗ ಆಗಿರ್ಬೋದು, ಎಷ್ಟೊಂದು ಸಿಚುಯೇಷನ್ಸ್ ಅಲ್ಲಿ ತುಂಬಾ ಫ್ಲಿಪ್ ಆದ್ರು ಅಂತ ಹೇಳಿರ್ತಾಳೆ. ಅದಕ್ಕೆ ಸ್ವಲ್ಪ ಈ ವಾರ ಮಾತು ಕಮ್ಮಿ ಮಾಡಿರ್ತಾಳೆ ಅವಳು ಜೊತೆ, ಅದೇ ಕಾರಣ ಇರ್ಬೋದು. ಎಸ್, ಬಿಗ್ ಬಾಸ್ ಮನೆಯಲ್ಲಿ ಪೂರ್ತಿ ದಿನ ಟ್ರೋಫಿ ಹಿಡಿಯೋ ತನಕ ಇರಬೇಕು ಅಂದರೆ ಒಂದು ಎಲ್ಲ ಕಂಟೆಸ್ಟೆಂಟ್ಗಳ ಜೊತೆನೂ ಚೆನ್ನಾಗಿರ್ಬೇಕು, ಇನ್ನೊಂದು ಗೇಮ್ಸ್ ಚೆನ್ನಾಗಿ ಆಡಬೇಕು ಅಂತೆ, ಹೌದಾ? ಇಲ್ಲ, ಎರಡೂ ರಾಂಗ್. ಎಲ್ಲ ಜೊತೆ ಅದನ್ನ ಏನು ಹೌದಾ ಅಂತ ಕೇಳೋದಕ್ಕೆ ಮುಂಚೆ ಏನು ಹೇಳ್ತಿದ್ದೀರ ಅಂತ ಯೋಚನೆ ಮಾಡ್ತೀನಿ. ಡೆಫಿನೆಟ್ಲಿ ನೋ. ಟ್ರೋಫಿ ಹಿಡಿಯೋವರೆಗೂ ಅಷ್ಟು ದಿನ ಏನಿರುತ್ತೆ, ಯಾವ ದಿನನೂ ಲೋ ಕಾನ್ಫಿಡೆನ್ಸ್ ಫೀಲ್ ಮಾಡಬಾರ್ದು ಅಷ್ಟೇ ಅನ್ಸುತ್ತೆ. ಕಾನ್ಫಿಡೆಂಟ್ ಆಗಿರ್ಬೇಕು, ನಮ್ಮ ಮೇಲೆ ನಾವು ಕಾನ್ಫಿಡೆಂಟ್ ಆಗಿರ್ಬೇಕು. ಎಸ್, ನಾನು ಆಗಲೇ ಕೇಳಿದೆ, ಒಂದಷ್ಟು ಜನ ಜಗಳ ಮಾಡಿದ್ರೆ ನಾವು ಪೂರ್ತಿ ದಿನ ಇರ್ತೀವಿ ಅನ್ನುವಂಥದ್ದು ಮೈಂಡ್ ಸೆಟ್ಟಲ್ಲಿ ಇರ್ತಾರೆ. ಸೊ ಏನು ಹೇಳ್ತೀರಾ ಅಂತವ್ರಿಗೆ? ಆ ಥರ ಮೈಂಡ್ ಸೆಟ್ಟಲ್ಲಿ ಇದ್ದವರು, ಅದಕ್ಕೋಸ್ಕರ ಜಗಳ ಮಾಡೋಕ್ಕೋಸ್ಕರ ಏನೋ ಮಾಡ್ತೀನಿ ಅಂತ ಹೋದವರು ಎಷ್ಟೊಂದು ಜನ ಮನೆಗೆ ಹೋಗಿದ್ದಾರೆ ತುಂಬ ಬೇಗನೆ. ಸೊ ಜಗಳ ಮಾಡೋದು ಬಿಗ್ ಬಾಸ್ ಅಲ್ಲ ಅಂತ ಅನಿಸುತ್ತೆ. ನಮ್ಮ ಪರ್ಸ್ನಾಲಿಟಿ ಏನಿದೆ ಅದು ನೋಡ್ಬಿಟ್ಟು ಎಷ್ಟು ದಿನ ಇಷ್ಟಪಡ್ತಾರೋ ಅಷ್ಟು ದಿನ
ಅಪಾರ್ಟ್ ಫ್ರಮ್ ದ್ಯಾಟ್ ಹೌದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಬೇಕು ಶೋಗೆ, ಅದು ಆ ಎಂಟರ್ಟೈನ್ಮೆಂಟ್ ಕೊಡಬೇಕಾಗತ್ತೆ. ಅದು ಬಿಟ್ಟು ಜಗಳನೇ ಮಾಡಬೇಕು ಅನ್ನೋದು ಡೆಫಿನೆಟ್ಲಿನು. ಎಸ್, ಬಿಗ್ ಬಾಸ್ ಮನೆಗೆ ಹೋಗೋಕ್ಕೂ ಮುಂಚೆ ಎಷ್ಟು ಶಾಪಿಂಗ್ ಮಾಡಿದ್ರಿ, ಏನೆಲ್ಲ ತಗೊಂಡು ಹೋಗಿದ್ರಿ? ಅದೇ ತುಂಬ ಶಾಪಿಂಗ್ ಮಾಡಿರಲಿಲ್ಲ, ನಾನು ತುಂಬ ಬಜೆಟ್ ಫ್ರೆಂಡ್ಲಿ ಶಾಪರ್ ನಾನು. ಐ ಥಿಂಕ್ ಒಂದು 18,000 20,000 ಅಷ್ಟೇ. 15-18,000 ನಿಮ್ಮ ಕೈಗೆ ಎಷ್ಟು ಸಂಭಾವನೆ ಬಂತು? ಇವಾಗ ಒಂದು ನಾನು ನಿಂತಿರ್ತೀನಿ, ನನ್ನ ಹಿಂದೆ ಮನೆ, ಒಂದು ದೊಡ್ಡ ಕಾರು ಅದೆಲ್ಲ ಇರುತ್ತೆ ಅನ್ಸುತ್ತೆ. ಅಷ್ಟೊಂದೇನಿಲ್ಲ. ಇಲ್ಲ, ಆಪರ್ಚುನಿಟಿಗಳು ಇವಾಗ ಹೇಗೆ ಬರ್ಬೋದು ಇನ್ ಮುಂದೆ ಬಿಗ್ ಬಾಸ್ ಮನೆಯಿಂದ? ಅದೇ ಒಳ್ಳೊಳ್ಳೆ ಪಾತ್ರಗಳು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ, ಹುಡುಕ್ತೀನಿ ಕೂಡ. ಯುನೋ ನಾವು ಒಂದು ಪ್ರಾಜೆಕ್ಟ್ ಮುಗಿದ್ಮೇಲೆ ಮತ್ತೆ ವಿ ಹ್ಯಾವ್ ಟು ಟ್ರೈ ಅವರ್ ಬೆಸ್ಟ್ ಟು ರೀಚ್ ಆಗಕ್ಕೆ. ಸೊ ಮೈ ಜರ್ನಿ ಕಂಟಿನ್ಯೂಸ್ ಅನ್ಸುತ್ತೆ. ನೀವು ಇವಾಗ ಗಮನಿಸಿರ್ಬೋದು, ಒಂದು ಹೆಂಗಾಗ್ತಾ ಇದೆ ಅಂದರೆ, ಒಂದು ಪ್ಲಾಟ್ಫಾರ್ಮಿಗೆ ಇವಾಗ ಸೀರಿಯಲ್ಗಳಲ್ಲಿ ನಟಿಸಿರ್ತಾರೆ, ಒಂದು ಪ್ಲಾಟ್ಫಾರ್ಮಿಗೆ ಹೋಗಿ ಬಂದಾದ್ಮೇಲೆ ಅದೇ ಮತ್ತೆ ಆ ಸೀರಿಯಲ್ ಕಡೆ ಬರಕ್ಕೆ ಇಷ್ಟಪಡಲ್ಲ, ಸಿನಿಮಾ ಬೇರೆ ಬೇರೆ ನೋಡ್ತಾರೆ. ಸೊ ನೀವು ಯಾವ ರೀತಿ ಚೂಸ್ ಮಾಡ್ಕೊತೀರಾ? ಸಿನಿಮಾನು ಮಾಡಬೇಕು ಅಂತ ಆಸೆ ಇದೆ ನನಗೆ. ಅದರಲ್ಲೂ ಅಗೇನ್ ಒಳ್ಳೆ ಪಾತ್ರಗಳು ಸಿಕ್ಕಿ ನನ್ನ ಆ್ಯಕ್ಟಿಂಗ್ ಏರಿಯಾ ಎಕ್ಸ್ಪ್ಲೋರ್ ಮಾಡೋವಂಥ ಆಪರ್ಚುನಿಟಿ ಸಿಗಬೇಕು ಅಂತ ಆಸೆ ಇದೆ. ಹಾಗಂತ ನಾನು ಬಿಗ್ ಬಾಸ್ಗೆ ಬಂದು ನಾನು ಸೀರಿಯಲ್ ಮಾಡಬಾರ್ದು ಆ ಥರ ಏನಿಲ್ಲ. ನಾನು ಯಾವತ್ತೂ ಸೀರಿಯಲ್ ಚಿಕ್ಕದು ಅಂತ ನಂಗೆ ಫೀಲ್ ಆಗಿಲ್ಲ, ಬಿಕಾಸ್ ನನಗೆ ತುಂಬ ಕೊಟ್ಟಿದೆ ಸೀರಿಯಲ್ಲು, ಆ್ಯಂಡ್ ಅಷ್ಟು ಪ್ರೀತಿನೂ ಕೊಟ್ಟಿದೆ, ಆ್ಯಂಡ್ ಆ್ಯಕ್ಟಿಂಗ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಚಾನ್ಸು ಕೊಟ್ಟಿದೆ. ಸೊ ಯಾವುದು ನನಗೆ ಚೆನ್ನಾಗಿ ಅನಿಸುತ್ತೆ, ಐ ಥಿಂಕ್ ಐ ವಿಲ್ ಆಪ್ ದ್ಯಾಟ್ ಅಂತ. ಎಸ್, ಕೊನೆ ಸೆಗ್ಮೆಂಟಿಗೆ ಬರ್ತೀನಿ. ಒಂದಷ್ಟು ಹೇಳ್ತಾ ಹೋಗ್ತೀನಿ, ಅವ್ರು ಯಾರಿಗೆ ಚೂಸಬಲ್ ಆಗುತ್ತಾ ಹೇಳ್ಬೋದು, ಓಕೆನಾ? ಬುದ್ಧಿವಂತ ಯಾರು ಬಿಗ್ ಬಾಸ್ ಮನೇಲಿ? ಬುದ್ಧಿವಂತ ಗಿಲ್ಲಿ ಅಂತ ಅನ್ಸುತ್ತೆ. ಬುದ್ಧಿವಂತ. ಪ್ರಾಮಾಣಿಕತೆ ಹಾನೆಸ್ಟಾಗಿ ಧನು ಈಸ್ ಆನೆಸ್ಟ್. ಓಕೆ. ಮೋಟಿವೇಟರ್ ನನಗೆ ನನ್ನ ಕಾಲೇಟಾದಾಗ ಅಭಿ, ಧನು, ಆ ಟೈಮಲ್ಲಿ ಗಿಲ್ಲಿ ಕೂಡ ಸರ್ಪ್ರೈಸಿಂಗ್ಲಿ ಅವ್ನ ಜೋಕ್ಗಳ ಮೂಲಕನೇ ಮೋಟಿವೇಟ್ ಮಾಡಿದ್ದಾನೆ. ಎಸ್. ಫೇಕ್ ಮಧ್ಯ ಅಶ್ವಿನಿ ಮ್ಯಾಮ್ ತುಂಬ ಸ್ವಲ್ಪ ಆ 2.0 ವರ್ಷನೇ ಫೇಕ್ ಅಂತ ಅನಿಸ್ತು ನನಗೆ. ಎಸ್. ಸಿಂಪತಿ ಸ್ಟಾರ್ಟಿಂಗ್ ಧ್ರುವ ಅಂತ ಕಾರ್ಡ್ ಯೂಸ್ ಮಾಡ್ತಿದ್ದಾರೆ ಅಂತ ನಾನೇ ಹೇಳಿರ್ತೀನಿ. ಮುಖವಾಡ ಇವಾಗ ಯಾರು ಹಾಕೊಂಡಿಲ್ಲ, ಯಾಕಂದ್ರೆ ಎಲ್ಲರ ಮುಖವಾಡನೂ ಕಳಿಸಿದೆ. ಬಟ್ ಇನಿಷಿಯಲಿ ನಾನು ಈ ಥರ ಅಂತ ಪ್ಲೇ ಮಾಡಿದ್ದು ಐ ಥಿಂಕ್ ಯಾರಿಗೆ ಹೇಳ್ಬೋದು ಆ ಥರ, ರಿಷಾನೇ ಅನಿಸುತ್ತೆ. ನಾವು ಎಸ್. ವೈರಲ್ ಆಗಬೇಕು ಅಂತ ಮಾತಾಡ್ತಾ ಇದ್ದವರು, ವೈರಲ್ ಆಗಬೇಕು ಅಂತ ಮಾತಾಡ್ತಾ ಇದ್ದವರು, ಅಯ್ಯೋ ಜಾನು ಅನಿಸುತ್ತೆ. ಭಯ. ಕೆಲವು ವಿಷಯದಲ್ಲಿ ಒಂದೊಂದು ಪಾಯಿಂಟಲ್ಲಿ ನಾನು ಭಯಪಟ್ಟೆ, ಬಿಕಾಸ್ ಫಾರ್ ಟಾಸ್ಕ್. ಓಕೆ. ನಾನು ಇನ್ಕ್ಲೂಡ್ ಮಾಡ್ಕೊಳ್ಳೋದು. ಓಕೆ. ಲೂಸ್ ಟಾಕ್ ಅಶ್ವಿನಿ ಮ್ಯಾಮ್ ಜಾನು ಮಾಡಿದ್ದಾರೆ ಅನ್ಸುತ್ತೆ. ಸುಮ್ಮನೆ ನಾನು ಅವ್ರಿಗೆ ಹೇಳ್ತೀನಿ ಒಂದ್ಸಲಿ, ನೀವು ಈ ಥರ ರಾತ್ರಿ ನೀವು ಮಾತಾಡೋದ್ರಿಂದನೇ ನಿಮ್ಮ ಗೇಮ್ ಹಾಳಾಗ್ತದೆ ಅಂತ ಹೇಳಿರ್ತೀನಿ ನಾನು ಅವ್ರಿಗೆ. ತಲಾಟೆ ಯಾರಿದ್ರು ಅನ್ನೋದೇ ಮರ್ತೋಗ್ತದೆಯಲ್ಲ. ಅಭಿ ತಲಾಟೆ ಮಾಡ್ತಿದ್ದಾರೆ ನನ್ನ ಜೊತೆ. ಓಕೆ. ಬಹಳ ಸ್ಟ್ರಾಂಗ್ ಟಾಸ್ಕ್ ಅಂತ ಬಂದಾಗ ನಾನು ಆಸ್ ಅ ಹೋಲ್ ಕಂಟೆಸ್ಟೆಂಟ್ ವೆರಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂದರೆ ಗಿಲ್ಲಿ. ಓಕೆ. ಅವಕಾಶವಾದಿ. ಆಪರ್ಚುನಿಸ್ಟ್ ಯಾರು? ರಕ್ಷಿತಾ. ಅಟೆನ್ಷನ್ ಸೀಕ್. ರಕ್ಷಿತಾ. ಮುಗ್ಧ. ಇನ್ನೋಸೆಂಟ್ ಮಾಡೋಣ ಒಳಗಡೆ, ಮನೆ ಒಳಗಡೆ ಅಂತೂ ಇನ್ನೋಸೆಂಟ್ ಆಗಿದ್ರು. ಕ್ಯೂಟ್ ಕಾವ್ಯ. ಓಕೆ. ನಾನು ಒಂದಷ್ಟು ಜನದ ಹೆಸರು ಹೇಳ್ತೀನಿ, ನಿಮ್ಮ ಮನ್ಸಿಗೆ ಅನ್ಸಿರೋದನ್ನ ಹೇಳ್ಬೋದು. ಓಕೆನಾ? ಫಸ್ಟ್ ನಿಮ್ಮ ಹೆಸರೇ ತಗೊಂತೀನಿ. ಸ್ಪಂದನ. ಕಾರಣಗಳು ಚೆನ್ನಾಗಿ ಕೊಡ್ತಿದೆ ಅನ್ಸುತ್ತೆ ನಾನು. ಓಕೆ. ಗಿಲ್ಲಿ. ಎಂಟರ್ಟೈನರ್. ಕಾವ್ಯ ಸಿಸ್ಟರ್. ಓಕೆ. ಮಂಜು ಭಾಷಿಣಿ. ಒಂಥರ ಕ್ಯೂಟ್ ಅಮ್ಮ ಥರ ಫೀಲ್ ಮಾಡ್ತಿದ್ದೆ. ಓಕೆ. ಅಶ್ವಿನಿ ಜೊತೆ ಅಷ್ಟೊಂದು ಇಂಟ್ರ್ಯಾಕ್ಟ್ ಮಾಡಿಲ್ಲ. ಐ ವಾಂಟ್ ಟು ಕನೆಕ್ಟ್ ಆದರೆ. ಓಕೆ. ಅಶ್ವಿನಿ ಗೌಡ. ಇನ್ನೂ ಚೆನ್ನಾಗಿರ್ಬೋದಿತ್ತು. ಅವ್ರ ಹೋಲ್ ಜರ್ನಿನೇ ಬೇರೆ ಥರ ಇರ್ಬೋದಿತ್ತು, ಅವ್ರ ನಾಲೆಜ್ಗೆ, ಅವ್ರ ಎಕ್ಸ್ಪೀರಿಯನ್ಸ್ಗೆ. ಬಟ್ ಅದನ್ನು ಡೆಡ್ ಆಪೋಸಿಟ್ ಮಾಡಿಕೊಂಡ್ರು. ಎಸ್. ಅಭಿಷೇಕ್. ಫ್ರೆಂಡ್. ಓಕೆ. ರಕ್ಷಿತಾ. ಐ ವಾಂಟ್ ಟು ಬಿ
ಇನ್ ಗುಡ್ ಟರ್ಮ್ಸ್ ಅಥವಾ ಫ್ರೆಂಡ್ಸ್. ಇವಾಗ ಅವಳು ಹೊರಗಡೆ ಬಂದ್ಮೇಲೆ ಫ್ರೆಂಡ್ಸ್ ಆಗ ನಾನು ಹೊರಗಡೆ ಬರುವಾಗಲೂ ಅದೇ ಹೇಳ್ತೀನಿ, ಆಯಿತು ಪರವಾಗಿಲ್ಲ ನೆಕ್ಸ್ಟ್ ವಾರ ನಾವು ಬರ್ತೀವಿ ಹೋಗಿ ಅಂತ ಹೇಳ್ತಾರೆ. 2 ವಾರ ಬಿಟ್ಕೊಂಡು ಬಾ ಅಂತ ಹೇಳ್ತೀನಿ. ದಟ್ ಈಸ್ ಸಮಥಿಂಗ್ ನನ್ನ ಹಾರ್ಟ್ಲಿ ಐ ಫೀಲ್ ಫಾರ್ ಹರ್. ಎಸ್. ಚಂದ್ರಪ್ರಭಾ ಇಮೋಷ್ನಲ್ ಪರ್ಸನ್ ಅವರು. ಎಸ್. ರಾಶಿಕಾ ಇನ್ನೂ ಟಾಸ್ಕ್ ಸ್ಟ್ರಾಂಗ್ ಇದ್ದಾಳೆ ಟಾಸ್ಕಲ್ಲಿ, ಬಟ್ ಅದನ್ನ ಯೂಸ್ ಮಾಡ್ಕೊಳ್ಳಿಲ್ಲ. ಹೌದು. ಕಾಕ್ರೋಚ್ ಅವ್ರ ಮಾತು ತುಂಬ ಚೆನ್ನಾಗಿ ಆಡ್ತಾ ಇದ್ರು, ಚೆನ್ನಾಗಿ ಮಾತಾಡ್ತಿದ್ರು. ಎಸ್. ಧ್ರುವಂತ್ ಡ್ಯಾನ್ಸರ್ ಅಂತ ಹೇಳ್ಬೇಕಾ ಇವಾಗ ಡ್ಯಾನ್ಸರ್ ಅಂತ ಹೇಳ್ಬೇಕು ಅನ್ಸುತ್ತೆ. ಓಕೆ. ಜಾನುನು ಅಷ್ಟೇನೆ. ಶಿ ವಾಸ್ ಸ್ವೀಟ್. ಅಶ್ವಿನಿ ಮ್ಯಾಮ್ ಜೊತೆ ಜಗಳ ಆಡಿದ ವಾರ ಅಷ್ಟು ಸ್ವೀಟ್ ಆಗಿದ್ರು. ಓಕೆ. ಮಾಳು ಅಗೇನ್ ಇನ್ನೋಸೆಂಟ್ ಅಂತ ಅನ್ಸುತ್ತೆ. ಮಲ್ಲಮ್ಮನೂ ಅಷ್ಟೇ, ಅಂದರೆ ವೆರಿ ಪ್ಯೂರ್, ತುಂಬ ಪ್ಯೂರಿಟಿ ಅಥವಾ ಆ ಥರ. ರಿಷಾ ಅವಳು ತುಂಬ ಬೋಲ್ಡ್ ಅಂತ ಅವಳು ಅಂದ್ಕೊಂಡಿದ್ಲು, ಬಟ್ ಐ ಡೋಂಟ್ ಥಿಂಕ್ ಅದು ಅಷ್ಟು ಇದಾಯಿತು ಅಂತ. ಬಟ್ ಅವಳ ಜೊತೆ ನಾನು ಕನೆಕ್ಟ್ ಆಗಕ್ಕಾಗಲಿಲ್ಲ ಒಂಥರ ಪರ್ಸ್ನಲ್ ನೋಟಲ್ಲಿ. ಎಸ್. ರಘು ತುಂಬ ನಾಲೆಜ್ ಇದೆ ಅವ್ರ ಹತ್ರ. ಓಕೆ. ಎಲ್ಲ ವಿಷಯ ಯಾವ್ದಾದ್ರು ವಿಷಯ ತಗೊಂಡ್ರು ಒಂದಷ್ಟೊತ್ತು ಮಾತಾಡ್ಬೋದು ಅವ್ರ ಹತ್ರ. ಓಕೆ. ಸೂರಜ್ಜು ಅವನಿಗೂ ಅದು ಚೆನ್ನಾಗಿತ್ತು, ಬಟ್ ಎಲ್ಲೋ ಒಂದ್ ಕಡೆ ಸ್ಟಕ್ ಆಗೋದ. ಬಟ್ ಇನ್ನು ಅಂದ್ರೆ ಮನೇಲೂ ಬಂದಾಗ ಒಂದು ಪಾಸಿಟಿವ್ ವೈಬ್ ಇತ್ತು, ಅದನ್ನ ಬಳಸ್ಕೋಬೋದಿತ್ತು ಅವನು. ಎಸ್. ಧನುಷ್ ಫ್ರೆಂಡ್. ಓಕೆ. ಧನುಷ್ ಅಂತ ಬಂದಾಗ ಇದೊಂದು ಕ್ವಶನ್ ಕೇಳಿ ಮುಗಿಸ್ಬಿಡ್ತೀನಿ. ಮೊನ್ನೆ ಕಿಚ್ಚ ಸುದೀಪ್ ಅವ್ರು ಕೇಳ್ತಾರೆ ನೆಗೆಟಿವ್ ಏನಾದರೂ ಇದ್ರೆ ಹೇಳಿ ಅಂತ ಹೇಳಿ. ಬಟ್ ಧನುಷ್ ಅವ್ರ ಬಗ್ಗೆ ನೆಗೆಟಿವ್ ಇದ್ರೂ ಹೇಳಕ್ಕಾಗ್ಲಿಲ್ವಾ ಅಥವಾ ನೆಗೆಟಿವೇ ಇರ್ಲಿಲ್ವಾ? ನೆಗೆಟಿವೇ ಇರಲಿಲ್ಲ. ಅಂದರೆ ನಾನು ಇದನ್ನ ಒಂದು ಪಾಯಿಂಟ್ ಹೇಳ್ತೀನಿ. ಅಂದರೆ ಅವ್ನು ಹೇಳೋದನ್ನ ಹೇಳಬೇಕಾಗಿರೋದನ್ನ ಹೇಳಲ್ಲ ಸರ್ ಅಂತ ಹೇಳ್ತೀನಿ. ಬಟ್ ಸರು ಅಂದರೆ ಗೇಮ್ ವೈಸ್ ಹೇಳಬೇಡಿ, ನನಗೆ ವ್ಯಕ್ತಿತ್ವದಲ್ಲಿ ನೆಗೆಟಿವ್ ಹೇಳಿ ಅಂತ. ಅವ್ನ ಪರ್ಸ್ನಾಲಿಟಿ, ಅವ್ನ ಕ್ಯಾರೆಕ್ಟರಲ್ಲಿ ನೆಗೆಟಿವ್ ಹೇಳಿ. ಅವ್ನ ಕ್ಯಾರೆಕ್ಟರಲ್ಲಿ ನಂಗೆ ಏನೂ ನೆಗೆಟಿವ್ ಹೇಳೋಕ್ಕಿಲ್ಲ, ಇವಾಗ ಕೇಳಿದ್ರು ಇಲ್ಲ. ಓಕೆ, ಡನ್. ಕೊನೆಯದಾಗಿ ಬಿಗ್ ಬಾಸ್ ಮನೆಯ ಬಗ್ಗೆ ಏನಾದರೂ ಹೇಳೋದಿದ್ರೆ ಹೇಳ್ಕೊಬೋದು. ಒಂದು ದೊಡ್ಡ ಆ ಜರ್ನಿ, ಆ ಎಕ್ಸ್ಪೀರಿಯನ್ಸ್, ಒಂಥರ ಎಕ್ಸ್ಪೀರಿಯನ್ಸ್ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್ ಅಂತಾರಲ್ಲ, ಆ ಥರ ಅದು. ಆ್ಯಂಡ್ ಡೆಫಿನೆಟ್ಲಿ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತೀನಿ ಆಲ್ ಮೈ ಲೈಫ್. ಆ್ಯಂಡ್ ಅಲ್ಲಿ ಇರೋದಕ್ಕೆ ಸಹಾಯ ಮಾಡಿದ ಎಲ್ಲ ಜನತೆಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಬಿಡುವಿನ ಸಮಯವನ್ನು ನಮ್ಗೆ ಕೊಟ್ಟಿದ್ದಕ್ಕೆ ನಿಮಗೂ ಅಷ್ಟೇ, ಬಂದಿದ್ದಕ್ಕೆ ನಿಮ್ಮ ಟೈಮಿಗೆ ಆ್ಯಂಡ್ ಚೆನ್ನಾಗಿ ಮಾತಾಡ್ಸಿದ್ರಿ. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದಿಷ್ಟು ಸ್ಪಂದನ ಸೋಮಣ್ಣ ಅವರ ಮಾತಾಗಿತ್ತು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಮಿಸ್ ಮಾಡದೆ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.